ಇವತ್ತು ಶಿಕ್ಷಣ ವಿರೋಧಿ, ಯುವಜನರ ವಿರೋಧಿ ಉದ್ಯೋಗವನ್ನು ಕೊಲ್ಯಾಪ್ಸ್ ಮಾಡುವಂಥ, ಉದ್ಯೋಗವನ್ನು ಸೃಷ್ಟಿ ಮಾಡದೇ ಇರತಕ್ಕಂಥ ಸರ್ಕಾರ ಯಾವುದಾದ್ರೂ ಇದೆ ಅಂದರೆ ಇದುವರೆಗೂ ಅದು ಇವತ್ತಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದ BJP ಸರ್ಕಾರ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಲಿಂಗತ್ವದ ರಾಜಕಾರಣ ಈ ರೀತಿಯಲ್ಲಿ ನಡೀತಾ ಇದೆ. ಇದನ್ನೆಲ್ಲ ಯುವಜನರು ಗಮನಿಸ್ತಾ ಇದ್ದೀವಿ. ಪ್ರತಿ ವರ್ಷ 2 ಕೋಟಿ ಉದ್ಯೋಗನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದವರು ಬೀದಿಯಲ್ಲಿ ನಿಂತ್ಕೊಂಡು ಕಬಾಬನ್ನು ಮಾಡಿ ಅನ್ನುವಂಥ ಸಂದರ್ಭಕ್ಕೆ ಬಂದ್ಬಿಡ್ತು. ಆದರೆ ಕೇಂದ್ರ ಸರ್ಕಾರ ಈಗ 60,000ಕ್ಕೂ ಹೆಚ್ಚು, 60,500ಕ್ಕೂ ಹೆಚ್ಚು ಉದ್ಯೋಗಗಳನ್ನು ಕಡಿತ ಮಾಡಿದೆ. ಅಂದರೆ ಯುವಜನರ ಬಗ್ಗೆ ಮತ್ತು ಎಂಪ್ಲಾಯ್ಮೆಂಟುಗಳ ಬಗ್ಗೆ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಳಜಿ ಇಲ್ಲ. ಹಾಗೆಯೇ ಇವಾಗ ಬೇರೆ ಬೇರೆ ಇಲಾಖೆಗಳಲ್ಲಿ ನೋಡೋದಾದರೆ ರೈಲ್ವೆ ಇಲಾಖೆಯಲ್ಲಿನೇ 1 ಲಕ್ಷಕ್ಕೂ ಅಧಿಕ ಉದ್ಯೋಗಗಳು ಖಾಲಿ ಇದ್ದಾವೆ. ಹೀಗೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋದ್ರಿಂದ ಈಗ ಬಂದಿರತಕ್ಕಂಥ ಚುನಾವಣೆ ಭಾಳ ಗಂಭೀರವಾಗಿ ಯುವಜನರ ಮುಂದೆ ಸವಾಲಾಗಿ ನಿಂತಿದೆ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ನನ್ನ ಈ ಸಂದರ್ಭದ ನಿಲುವು, ವಿದ್ಯಾರ್ಥಿಗಳ ನಿಲುವು ಮತ್ತು ಯುವಜನರ ನಿಲುವು ಭಾಳ ಸೀರಿಯಸ್ ಆಗಿರುತ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಇದೆ ಸರ್. ಹಾಗಾಗಿ ಈ ಏನು ಬಂದಿರತಕ್ಕಂಥ ಈ ಹಿಂದೆ ಆಡಳಿತ ನಡೆಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ನಿಲುವುಗಳನ್ನು ನಾವು ಒಪ್ಪಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ಇದೆ. ಮುಂದೆ ನಾವು ಚುನಾವಣೆಯಲ್ಲಿ ಈ ಸರ್ಕಾರಕ್ಕೆ ನಾವು ಸರಿಯಾದ ರೀತಿಯಲ್ಲಿ ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ನ್ಯೂ ಎಜುಕೇಷನ್ ಪಾಲಿಸಿ ಭಾಗವಾಗಿ UGC ಬೋರ್ಡನ್ನೇ ಕ್ಯಾನ್ಸಲ್ ಮಾಡುವಂಥ ಸಂದರ್ಭಕ್ಕೆ ಬಂದುಬಿಟ್ಟಾಗ ನಮಗೆಲ್ಲ ದೊಡ್ಡ ರೀತಿಯಲ್ಲಿ ಮೋಸ ಆಗ್ತಾಯಿದೆ ಅನ್ನುವಂಥದ್ದು ನಮಗೆ ಒಂದು ಭಾಸ ಆಗ್ತಾಯಿತ್ತು. ಆದರೆ ಇತ್ತೀಚಿನ ಸಂದರ್ಭಗಳಲ್ಲಿ ಏನಾಗಿದೆ ಅಂತಂದರೆ ವಿದ್ಯಾರ್ಥಿಗಳಿಗೆ, ಬಹುಸಂಖ್ಯಾತ ವಿದ್ಯಾರ್ಥಿಗಳು ಈ ದೇಶದಲ್ಲಿ ಪ್ರಯಾರಿಟಿಯಾಗಿ ತಳ ಸಮುದಾಯದ ಮಕ್ಕಳುಗಳಿಗೆ ಅಂದರೆ ಅದರಲ್ಲಿ SC ST ಮಕ್ಕಳುಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗಿತ್ತು. ಕೇಂದ್ರ ಸರ್ಕಾರ ಅಷ್ಟು ಆದ್ಯತೆಯನ್ನು ಕೊಡಲೇ ಇಲ್ಲ. ಎರಡನೇದೇನು ಅಂತಂದರೆ ಈಗ ವಿದ್ಯಾರ್ಥಿಗಳಲ್ಲಿ ಇದೊಂದು ಪಾರ್ಸಲಿಟಿ ಮಾಡಲಿಕ್ಕೆ ಶುರು ಮಾಡಿಬಿಡ್ತು. SC ST ಮಕ್ಕಳು ಬೇರೆ ಅನ್ನುವಂಥದ್ದು. ಈಗ SC ಮಕ್ಕಳಿಗೆ ಕೇಂದ್ರ ಸರ್ಕಾರ ನ್ಯಾಷನಲ್ ಫೆಲೋಶಿಪ್ಪನ್ನು ಕೊಡಬೇಕು ಅಂದರೆ NET ಎಲಿಜಿಬಲ್ ಆಗಬೇಕು ಅಂತ ಹೇಳ್ತಾ ಇದೆ. NET ಎಲಿಜಿಬಲ್ ಅಂತಕ್ಕಂಥದ್ದು ಓನ್ಲಿ ಒಂದು ಪರ್ಪಸ್ಸಿವ್ಲಿ ಅದು ಜಾಬ್ ಎಂಪ್ಲಾಯ್ಮೆಂಟಿಗೆ ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟು ಅಂದರೆ ಅಧ್ಯಾಪಕರ ಹುದ್ದೆಗೆ ಅದು ಅರ್ಹತೆಯನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆದರೆ ಇದು ಫೆಲೋಶಿಪ್ ಅರ್ಹತೆ ಅಲ್ಲ. ಸಂಶೋಧನೆಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ NFSCಯನ್ನು ಇದುವರೆಗೂ ಕೂಡ ಕೊಡಬೇಕು ಅಂತಂದರೆ ಅನೇಕ ಮಾನದಂಡಗಳನ್ನು ಹಾಕಿದೆ. ಇದು ದೊಡ್ಡ ಆತಂಕವನ್ನು ಸೃಷ್ಟಿ ಮಾಡಿದೆ. UGCಗೆ ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಮಾಡ್ದೇ ವಿಶ್ವವಿದ್ಯಾಲಯಗಳಿಗೆ ಅನುದಾನ ಕೊಡೋದನ್ನು ನಿಲ್ಲಿಸ್ಬಿಟ್ಟಿದೆ. ಈ ಅನುದಾನ 30%ಕ್ಕೂ ಹೆಚ್ಚು ಅನುದಾನವನ್ನು ಕೊಡೋದನ್ನು ನಿಲ್ಲಿಸ್ಬಿಟ್ಟಿದೆ. ಹೀಗಾಗಿ ಶಿಕ್ಷಣ ವ್ಯವಸ್ಥೆ ದೊಡ್ಡ ಮಟ್ಟದಲ್ಲಿ ಲಾಸಲ್ಲಿದೆ. ವಿದ್ಯಾರ್ಥಿಗಳಿಗೆ ಸರಿಯಾದ ರೀತಿಯಲ್ಲಿ ಫ್ಯಾಕಲ್ಟೀಸ್ ಅಂದರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅಧ್ಯಾಪಕರು ಸಿಗ್ತಾ ಇಲ್ಲ. ಈ ನೆಲೆಯಲ್ಲಿ ನಾವು ನೋಡೋದಾದರೆ ಕೇಂದ್ರ ಸರ್ಕಾರದ ಶಿಕ್ಷಣ ವಿರೋಧಿ ನೀತಿಯನ್ನು ನಾವು ಖಂಡಿಸಬೇಕಾದಂಥ ಅನಿವಾರ್ಯತೆ ಇದೆ ಅಂತ ನನ್ನ ಅಭಿಪ್ರಾಯ ಇದೆ. ಇವತ್ತು ಶಿಕ್ಷಣ ವಿರೋಧಿ, ಯುವಜನರ ವಿರೋಧಿ ಉದ್ಯೋಗವನ್ನು ಕೊಲ್ಯಾಪ್ಸ್ ಮಾಡುವಂಥ, ಉದ್ಯೋಗವನ್ನು ಸೃಷ್ಟಿ ಮಾಡದೇ ಇರತಕ್ಕಂಥ ಸರ್ಕಾರ ಯಾವುದಾದ್ರೂ ಇದೆ ಅಂದರೆ ಇದುವರೆಗೂ ಅದು ಇವತ್ತಿರ್ತಕ್ಕಂಥ ನರೇಂದ್ರ ಮೋದಿಯವರ ನೇತೃತ್ವದ BJP ಸರ್ಕಾರ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಯುವಜನರಿಗೆ ತುಂಬಾ ಮೋಸ ಮಾಡಿದೆ, ಸುಳ್ಳುಗಳನ್ನು ಹೇಳ್ತಾ ಹೋಗ್ತಾ ಇದೆ, ಪ್ರಜಾಪ್ರಭುತ್ವವನ್ನು ಕಗ್ಗೊಲೆ ಮಾಡ್ತಾ ಇದೆ. ಆಮೇಲೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಭಾತೃತ್ವ, ಪ್ಯಾಟರ್ನಿಟಿ ಮೇಲೆ ಯಾವುದೂ ಕೂಡ ವಿಶ್ವಾಸ ಇಲ್ಲ ಇವರಿಗೆ. ಕೆಲವರು ಶಿಕ್ಷಣದಿಂದಲೇ ಇವತ್ತು ನಿರುದ್ಯೋಗ ಜಾಸ್ತಿ ಆಗಿದೆ ಅಂತ ಒಬ್ಬರು ಸಚಿವರು ಹೇಳ್ತಾ ಇದ್ದಾರೆ, ಇನ್ನೊಬ್ಬರು ಸಂವಿಧಾನನ ಬದಲಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇವೆಲ್ಲವೂ ಯುವಜನರ ಮುಂದೆ ಸವಾಲಾಗಿ ನಿಂತಿದ್ದಾವೆ. ಇನ್ನೂ ಒಂದು ಕಡೆಗೆ ಬೇಟಿ ಬಚಾವೋ ಬೇಟಿ ಪಢಾವೋ ಅಂತ ಹೇಳ್ಬಿಟ್ಟು ದೇಶದಲ್ಲಿ ಸಾಕಷ್ಟು ರೀತಿಯಲ್ಲಿ ಮಕ್ಕಳ ಮೇಲೆ, ಯುವತಿಯರ ಮೇಲೆ, ವಿದ್ಯಾರ್ಥಿಗಳ ಮೇಲೆ ಕೊಲೆ, ಅತ್ಯಾಚಾರ, ಸುಲಿಗೆಗಳು ನಡೀತಾ ಇದ್ದಾವೆ. ಇವುಗಳನ್ನೆಲ್ಲ ಯುವಜನರು ಗಮನಿಸ್ತಾ ಇದ್ದಾರೆ. ಗಮನಿಸಿ ಈ ಸಂದರ್ಭದಲ್ಲಿ ನಮ್ಮ ಮೇಲೆ ದೊಡ್ಡ ಮಟ್ಟದ ಒಂದು ಭರವಸೆ ಇದೆ. ಒಳ್ಳೆಯ ರಾಜಕಾರಣವನ್ನು ತರೋದಕ್ಕೆ ಯುವಜನರು ಪ್ರಯತ್ನ ಮಾಡ್ತೀವಿ ಅನ್ನುವಂಥದ್ದು ಕೂಡ. ಆ ಹಿನ್ನೆಲೆಯಲ್ಲಿ ನಾನು ಹೇಳೋದಾದರೆ ಸದ್ಯದ ಪರಿಸ್ಥಿತಿಗೆ ಏನು ಈ ಊಹಾಪೋಹಗಳೆಲ್ಲ ಸೃಷ್ಟಿಯಾಗಿದ್ದಾವೆ. ಯುವಜನರನ್ನ ಮುಂದೆ ಇಟ್ಟುಕೊಂಡು ಸುಳ್ಳುಗಳನ್ನು ಪ್ರೊಪಗೇಟ್ ಮಾಡಲಿಕ್ಕೆ ಮತ್ತು ಕೋಮು ವಿಷಬೀಜವನ್ನು ಬಿತ್ತೋದಕ್ಕೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಒಂದು ಸೃಷ್ಟಿಯಾಗಿದೆ ಹನುಮ ಚಾಲೀಸನ್ನು ಮಾಡುವಂಥದ್ದು. ಈ ಹನುಮ ಚಾಲೀಸ್ ಏನು ಹೇಳಲಿಕ್ಕೆ ಹೊರಟಿದೆ ಅಂತಂದರೆ ಮತ್ತೆ ಇವರನ್ನು ಕೋಮುವಾದೀಕರಣದ ಜೊತೆಗೆ ಈ ತೊಳಕಾಕ್ಸಿ ಯುವಜನರನ್ನ ಬಲಿ ಕೊಡುವಂಥದ್ದು. ಜಾತಿಗಳ ಮಧ್ಯೆ, ಧರ್ಮಗಳ ಮಧ್ಯೆ ಲಿಂಗತ್ವದ ರಾಜಕಾರಣ ಈ ರೀತಿಯಲ್ಲಿ ನಡೀತಾ ಇದೆ. ಇದನ್ನೆಲ್ಲ ಯುವಜನರು ಗಮನಿಸ್ತಾ ಇದ್ದೀವಿ. ನಾವು ಈ ಸಂದರ್ಭದಲ್ಲಿ ಇವತ್ತಿನ ಸರ್ಕಾರ ಮತ್ತು ಮುಂದೆ ಬರುವಂಥ ಸರ್ಕಾರಕ್ಕೆ ಸರಿಯಾದ ಎಚ್ಚರಿಕೆಯನ್ನು ಕೊಡ್ತೀವಿ. ಸೊ ಹಾಗಾಗಿ ನಮ್ಮ ಪಾತ್ರ ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಯುವಜನರ ಪಾತ್ರ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ.
ಈಗ ಹಾಗಾಗಿ ಅದನ್ನು ನಾವೆಲ್ಲ ಗಮನಿಸಿದ್ದೀವಿ ಅಂತ ಹೇಳ್ತಾ ಇದ್ದೀನಿ. ಸೀರಿಯಸ್ ಆಗಿ ಈ ಸಂದರ್ಭದಲ್ಲಿ ನಾವು ಒಳ್ಳೆ ವ್ಯಕ್ತಿಗಳನ್ನ ಆಯ್ಕೆ ಮಾಡಲಿಕ್ಕೆ ನಾವೆಲ್ಲ ಮುಂದಾಗ್ತೀವಿ ಅಂತ ನನ್ನ